ಶಿವಮೊಗ್ಗದಲ್ಲಿ ಒಂದು 3 ಜನ ಗಣ್ಯರಿಗೆ ಹೊಸ ವರ್ಷದ ಸ್ವೀಟ್ ಬಾಕ್ಸನ್ನು ಕೊರಿಯರ್ನಲ್ಲಿ ಕಳಿಸಿದ್ದಂತಹ ಪ್ರಕರಣ ವಿಷಯ ಇತ್ತು. ಅದರಲ್ಲಿ ಆ ಪ್ರಕರಣಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಸ್ವೀಟ್ ಬಾಕ್ಸ್ ಕಳಿಸಿದವರ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಯಾರಪ್ಪ ಈ ಸ್ವೀಟ್ ಬಾಕ್ಸ್ ಕಳಿಸಿದ್ದು? ಭದ್ರಾವತಿ ಮೂಲದ ಸೌಹಾರ್ದ ಪಟೇಲ್ ಅಂತ ಆತನೇ ಸ್ವೀಟ್ ಬಾಕ್ಸನ್ನು ಕಳಿಸಿದ್ದು. ಈತನನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. NES ಸಂಸ್ಥೆಯಲ್ಲಿ ಲಾ ಡಿಗ್ರಿ ಓದ್ತಾ ಇದ್ದಂತೆ ಸೌಹಾರ್ದ ಪಟೇಲ್ ಆ ಸಂದರ್ಭದಲ್ಲಿ ವೈದ್ಯರೊಬ್ಬರ ಪುತ್ರಿಯನ್ನು ಪ್ರೀತಿಸ್ತಾ ಇದ್ದ ಈ ವಿದ್ಯಾರ್ಥಿ ಸೌಹಾರ್ದ ಪಟೇಲ್. ಈ ವಿಚಾರ ತಿಳಿದು ಸೌಹಾರ್ದ ಪಟೇಲ್ ಪೋಷಕರನ್ನ ಕರೆದು ಬುದ್ಧಿ ಹೇಳ್ತಾರೆ ನಾಗರಾಜ್ ಅಂತಂದ್ಬಿಟ್ಟು ಆ ಇನ್ಸ್ಟಿಟ್ಯೂಟ್ ಅವರು. ಇದರಿಂದ ನಾಗರಾಜ್ ಮೇಲೆ ಕೋಪಗೊಂಡಿದ್ದ ಈ ಸೌಹಾರ್ದ ಪಟೇಲ್ ಇನ್ನೂ ಇಬ್ಬರು ಕಳಿಸಿದಾನೆ. ಅದು ಕಥೆಯನ್ನು ನೋಡೋಣ. ಈತ ಭಗ್ನ ಪ್ರೇಮಿ ಆಗ್ಬಿಟ್ಟ. ನಾಗರಾಜ್ ಕರೆಸಿ ಬುದ್ಧಿ ಹೇಳಿ ಆ ಹುಡುಗಿ ಹಿಂದೆ ಹೋಗಬೇಡ ಅಂದಮೇಲೆ ಭಗ್ನ ಪ್ರೇಮಿಯಾದ. ಜೊತೆಗೆ ಮಾನಸಿಕ ರೋಗದಿಂದ ಬಳಲ್ತಾ ಇದ್ದ ಸೌಹಾರ್ದ ಪಟೇಲ್. ಹಾಗಾಗಿ ಮಾನಸಿಕ ರೋಗಗಳ ತಜ್ಞರಾದ ಡಾಕ್ಟರ್ ಅರವಿಂದ್ ಮತ್ತು ಡಾಕ್ಟರ್ ಪವಿತ್ರ ಬಳಿ ಇವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಈ ಟ್ರೀಟ್ಮೆಂಟ್ ಸಂದರ್ಭದಲ್ಲಿ ಸಾಕಷ್ಟು ಮಾತ್ರೆ ನುಂಗುವಂತೆ ಮಾಡಿದಾರಂತೆ ಡಾಕ್ಟರ್. ಅದು ಕೋಪ ಇವನಿಗೆ. ಹಾಗಾಗಿ 3 ಜನ MLC ಡಾಕ್ಟರ್ ಸರ್ಜಿ ಆಪ್ತರು ಅಂತಂದ್ಬಿಟ್ಟು ಮನೆಗಂಡಿದ್ದ ಸರ್ಜಿ ಅವ್ರ ಹೆಸರಿನಲ್ಲಿ 3 ಜನರಿಗೂ ಭದ್ರಾವತಿಯಿಂದ ಸ್ವೀಟ್ಸನ್ನು ಕೊರಿಯರ್ ಮಾಡಿದ್ದಾನೆ. ಸ್ವೀಟ್ಸಲ್ಲಿ ವಿಷ ಇತ್ತು. ಡಾಕ್ಟ್ರಿಬ್ಬರು ಜಾಸ್ತಿ ಮಾತ್ರೆ ನುಂಗಿಸ್ಬಿಟ್ರು ಅಂತ, ಇನ್ನೊಬ್ಬರು ನಾಗರಾಜ್ ಅನ್ನೋರು ನನ್ನ ಪ್ರೀತಿನ ಲವ್ನ ಬ್ರೇಕಪ್ ಮಾಡಿಬಿಟ್ರು ಅಂತ. ಸೊ ಹೀಗಾಗಿ ಆತ ಸ್ವೀಟ್ ಬಾಕ್ಸ್ ಕಳಿಸಿದ್ದ. ಪುಣ್ಯಕ್ಕೆ ಯಾರೂ ಕೂಡ ತಿಂದಿಲ್ಲ ಬಿಡಿ, ಯಾರೋ ಒಬ್ಬರು ತಿಂದರು, ಆಮೇಲೆ ಗೊತ್ತಾಯಿತು. ಸದ್ಯ ಭಗ್ನ ಪ್ರೇಮಿ ಮತ್ತು ಮಾನಸಿಕ ರೋಗಿ ಈತ. ಮಾನಸಿಕ ರೋಗಿನೇ. ಇವನನ್ನು ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಶಿವಮೊಗ್ಗದ ಕೋಟೆ ಠಾಣೆ ಪೊಲೀಸರು. ವರ್ಷದ ಸುಸಂದರ್ಭದಲ್ಲಿ ಸಿಹಿಯ ಹಂಚಿದ ಪ್ರಕರಣ ಕಹಿ ಅನುಭವ. ಭಾಳ ನಿಜವಾಗ್ಲೂ ಬೇಜಾರಾಗ್ತದೆ, ಮನಸ್ಸಿಗೆ ಘಾಸಿ ಆಗ್ತದೆ. ನನಗೆ ಯಾವಾಗ ನ್ಯೂ ಇಯರ್ ದಿನ ಈ ಥರ ಸಿಹಿ ನನ್ನ ಹೆಸರಲ್ಲಿ ಹಂಚಿದ್ದಾರೆ ಅಂತ ಗೊತ್ತಾದಾಗ ಟೆನ್ಷನ್ ಆಯಿತು, ಗಾಬರಿ ಆಯಿತು. ಯಾಕೆ ನಾನು ಯಾವತ್ತೂ ಈ ರೀತಿ ಸಿಹಿ ವರ್ಷಕ್ಕೆ ಹಂಚಿದ್ದಿಲ್ಲ. ಅದು ನನ್ನ ಹೆಸರಲ್ಲಿ ಕೊರಿಯರ್ ಹೋಗಿದೆ DTDC ಮುಖಾಂತರ ಅಂಥೇಳಿ ಇನ್ಫಾರ್ಮೇಷನ್ ಬಂದು ನನಗೆ ಯಾಕೋ ಸಂಶಯ ಆಯಿತು. ಅದರಲ್ಲೂ ಡಾಕ್ಟರ್ ನಾಗರಾಜ್ ಅಂಥೇಳಿ ನಮ್ಮ ಪ್ರತಿಷ್ಠಿತ ಒಬ್ಬ ವ್ಯಕ್ತಿ ನಾಗರಾಜ್ ಸರ್ ಅವರು ನಮ್ಮ NES ನ್ಯಾಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಒಬ್ಬರು ಸೆಕ್ರೆಟ್ರಿಗೆ ಈ ರೀತಿ ಹೋಗಿದೆ ಅಂದಾಗ ಅವ್ರು ನನಗೆ ತಕ್ಷಣ ಕೂಡಲೇ ನಮ್ಮ ಅರುಣ್ MLC ಅವರು ಇನ್ಫಾರ್ಮ್ ಮಾಡಿದಾಗ ತಕ್ಷಣ